ನಮಸ್ಕಾರ ಬುದ್ಧಿವಂತ ಜೀವಿಗಳೇ, ನಾವು ಬಂದೀವಿ ಈಗ ಮತ್ತೊಂದು ಪಂಪಾ ಸರೋವರಕ್ಕೆ. ಇಲ್ಲೇ ಶಬರಿ ಸರೋವರದ ವಿಶೇಷತೆಗಳು ಏನಪ್ಪಾ ಅಂತಂದ್ರ ನನಗಷ್ಟು ಗೊತ್ತಿಲ್ಲ. ನಮ್ಮ ಕುಮಾರ್ ಬ್ಲಾಗ್ಸ್ ಅವರು ಹೇಳ್ತಾರ ಇನ್ಫಾರ್ಮೇಶನ್. ಅವ್ರು ಈ ಕಡೆ ಹೊಸಪಟ್ಟಿದವ್ರು ಅದಾರ್ರಿ, ಅದಕ್ಕ ಇಲ್ಲಿದು ಸ್ವಲ್ಪ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತದಂತ ಅವ್ರು ಹೇಳ್ತಾರೆ. ಹೇಳ್ರಿ ಕುಮಾರ್ ಬ್ಲಾಗ್ಸ್, ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯಗಳು ಸರಿ ಅಲ್ಲ, ಇಲ್ಲಿರುವ ಮಾಹಿತಿ ಹೇಳ್ರಿ ನೀವು. ರಾಮ ಮತ್ತು ಲಕ್ಷ್ಮಣ ಇಲ್ಲಿ ಸುಗ್ರೀವನ ಮೀಟ್ ಆಗಕ್ ಬರ್ತಾರ್ರಿ. ಸುಗ್ರೀವನ ಮೀಟ್ ಆಗಕ್ ಬಂದಿರ್ತಾರ್ರಿ. ಅವಾಗ ಇಲ್ಲಿ ಏನಾಗಿರ್ತ, ಇಲ್ಲಿ ಹೋಗೋದಾರ್ಯಾಗ ಈ ಪಂಪ ಸರೋವರನ್ನ ನೋಡ್ತಾರ್ರಿ. ಹಾ ಇಲ್ಲಿ 4-5 ನಮನಿ ಹೂವಿಂದ ಪರಿಮಳ ಬರ್ತೈತ್ರಿ, ಸುಗಂಧ ಬರ್ತಿರ್ತೈತಿ. ಇಲ್ಲಿ ಈ ಜಾಗದಾಗ ಈ ಸರೋವರದಾಗ ಇದ್ರಾಗೆಲ್ಲ 4-5 ನಮನಿ ಫ್ಲವರ್ಸ್ ಎಲ್ಲ ಬೆಳ್ದಿರ್ತಾವ ಅವಾಗಿನ ಕಾಲದಾಗ. ಬಟ್ ಇವಾಗ ಏನ್ ಇಲ್ರಿ ಅವು. ಇದ್ರೊಳಗ ಬೆಳೆದಿರ್ತಾವ, ಸೈಡಿಗೆ ಬೆಳೆದಿರ್ತಾವ ನೋಡ. ಇದ್ರಾಗ ಹೋಮರ ಕಮಲ್ ಎಲ್ಲಿ ಬೆಳಿತಾವ? ಮತ್ತ ಕಮಲದ ಹೂವ, ಕಮಲದ ಹೂವ ನಿರ್ಮಾಣ ಆಗಿರ್ಬೇಕ್ರಿ ಇದು ಫುಲ್. ಇವಾಗ ಡೆವಲಪ್ ಆಗೈತಿ. ಕಮಲದ ಹೂವ, ಬಕುಲ, ಮತ್ತ ಇನ್ನೊಂದ್ ಯಾವ ಅದಾವ್ರಿ. ಮತ್ತ ಇನ್ನೊಂದು ಪ್ರಕಾರ ಬ್ರಹ್ಮನ ಪುತ್ರಿ ಆದ ಪಂಪಾದೇವಿಯು ಇಲ್ಲಿ ದಿನ ಸ್ನಾನ ಮಾಡ್ತಿದ್ಲಂತ್ರಿ. ಇತಿಹಾಸದಾಗ ಅದೇನ್ರಿ ಇದು. ಗೈಸ್, ಇದೇನ್ ನೋಡಾಕತ್ತಿರಲ್ಲ, 3 ಸೈಡ್ ಗುಡ್ಡ ನೋಡಕ್ ಸಿಗ್ತದ್ರಿ. ಈ ಕಡೆ ಅಂದ್ರ 3 ಸೈಡ್ ಒತ್ತಾಟ ಅಂತ ನೋಡಿದ್ರುನು 3 ಸೈಡ್ ಗುಡ್ಡ ಅದಾವ್ರಿ ಇದಕ್ಕ. ಪಂಪಾ ಸರೋವರ ಅದ್ರಾಗೆ 2 ಮೊಸಳಿ ಅದಾವಂತ್ರಿ. ಎಲ್ಲಿ ಅದಾವಂತ ಕಾಣಲಿಗೆ, ಅದೇ ಹುಡುಕ್ಯಾಡ್ಕೊಂಡ್ ಹೊಂಟಿವ್ರಿ. ಈಗ ಎಲ್ಲಿ ಅದಾವ್ರಿ? ಅದಾವ್ರಿ, ಒಂದ್ ವಿಡಿಯೋ ಮಾಡೀನಿ ಆಗ್ಲಿ. ಮಾಡ್ರಿ. ಬಟ್ ಬ್ಲರ್ ಬಂದೈತದ. ಅದು ಹೊರಗೆ ಬರಲ್ರಿ, ಬಿಸಿಲು ಅದಲ್ರಿ. ಮತ್ತ ಅದು ಏನ್ ಗೊತ್ತ, ಇನ್ನೊಂದು ಅದಕ್ಕ ಉಸುಲ್ ತಗೊಳದಿತ್ತ ಮ್ಯಾಲ ಬರ್ತವ್ರಿ, ಉಸುಲ್ ಜೊಕೊಂಡ್ ಮತ್ ಒಳಗ್ ಹೋಗ್ತಾವ್ರಿ. ಅದೊಂದು ಬಿಸಿಲ್ಗೆ ಟ್ಯಾನ್ ಆಗತ್ರಿ. ಅದೇ ಡಾರ್ಕ್ನೆಸ್ ಹೆಚ್ಚಾಗುತ್ತಾ. ಬರ್ರಿ ನೋಡಮ್. ಇನ್ನ ಅಲ್ಲಿ ಹೋಗ್ಬೇಕ್ರಿ. ಶಬರಿಯ ಗುಹೆ ಅಲ್ಲಿ ಅದ್ರಿ, ಅಲ್ಲಿ ಹೋಗಮ್ರಿ. ಈಗ ಸದ್ಯಕ್ಕೆ ಇದೆ ಪಂಪಾ ಸರೋವರ ಸುತ್ತಾಕತ್ತೀವ್ರಿ. ಇಲ್ಲಿ ನೋಡ್ತಾ ಇರ್ಬೋದು 3 ಸೈಡ್ ಇದು ಅದಾವ್ರಿ ಪರ್ವತಗಳು. ಈ ನಮ್ನಿ ನಾವು ಫೀಲ್ ಅಂದ್ರೆ ನಾವು ಸೈಕಲ್ ಮೇಲೆ ಬಂದಿದ್ದಕ್ಕೆ ಈ ನಮ್ನಿ ಎಲ್ಲ ಸುತ್ತಾಡಕ್ಕಾಗತ್ತದೆ ಏನ್ ಗೊತ್ತಿಲ್ರಿ. ಸತತ 4 ದಿನಗಳ ಪರಿಶ್ರಮ, ಇವತ್ತು 5ನೇ ದಿನ ಕಾಲಿಟ್ಟಿವ್ರಿ. ಸೈಕಲ್ ಮ್ಯಾಗೆ ತಿರ್ಗಾಡಕತ್ತೀವಿ, ಜರ್ನಿ ಮಾಡಾಕತ್ತೀವಿ. ಅದಕ್ಕೆ ನಿಮ್ ಸಪೋರ್ಟ್ ಬೇಕ್ರಿ ಗೈಸ್. ಇದು ಯಾವ ಪ್ಲೇಸ್ ಅಂತ ಗೊತ್ತಿಲ್ರಿ, ಆದ್ರೂ ಇಲ್ಲಿ ದಾರಿ ಅದ್ರಿ, ನೋಡಮ್ ಬರ್ರಿ. ದುಸ್ಸಾಹಸ ಕೈ ಹಾಕ್ಬೇಕ್ರಿ, ದಾರಿ ಇದ್ದಲ್ಲೆಲ್ಲ ಸುಮ್ ಕೈ ಹಾಕದ ಸುಮ್ಮ. ಚಲೋ ಗೈಸ್, ಮ್ಯಾಗಿಟ್ಟು ಹೋಗ್ಬರಮ್ಮೆ. ಒಂದು ಪಂಪಾ ಸರೋವರ, ಇದು ಪಂಪಾ ಸರೋವರದ ಬ್ಲಾಗ್ ಮಾಡಕ್ ಬಂದೀವಿ ನೋಡ್ರಿ ಈಗ. ಓ ಸೋಮವಾರ ಅಲ್ಲ ಬಂಡೆಗಳು ನೋಡ್ರಿ ಒಟ್ಟು ಹ್ಯಾಂಗ ನಿಂತಾವ. ಅದ್ರೊಳಗೆ ಗಿಡ ಬೆಳೆದವ್ರಿ, ಹ್ಯಾಂಗ ಬೆಳೆದವತ್ತ ನನಗೆ ಅದೇ ಡೌಟ್ ಬರಾಕತ್ತದ್ರಿ ಇನ್ನೂತನ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮಸಲ್ ಕಾಣಕತ್ತ ನೋಡ್ರಿಪ್ಪ. ಎಲ್ಲಿ ಕಾಣಕತ್ತಪ್ಪ? ಎಲ್ಲ ಡುಬ್ಕಿ ಹೊಡಂಗಿದ್ವ ಮರೇ. ಮತ್ತೆ ಪಂಪಾ ಸರೋವರದಲ್ಲಿ ಮೊಸಳಿ ಅದಾವ್ರಿ, ಎಲ್ಲಿ ಅದಾವ ಅಂತ ಗೊತ್ತಾಗಲಿಗ್ಯದ. ಈಗ ಶಬರಿ ಗುಹೆಗೆ ಹೋಗೋ ಸಂದರ್ಭ ರೀ. ಶಬರಿ ಗುಹೆ ಎಲ್ಲ ಅದಾವಪ್ಪ. ಇಲ್ಲ ನೋಡ್ರಿ, ಎಲ್ಲ ಡೆವಲಪ್ ಮಾಡ್ಯಾರಿ. ಮೊದಲು ಮ್ಯಾಕ್ ಹೋಗ್ಬರ್ರಿ, ಯಾಕಂದ್ರೆ ಶೂ ಕಳಿಬೇಕು, ಕಳೆಯೋದಾಗಲ್ಲ. ಸಾಕೆ ಮೊದಲೇ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಅಲ್ಲಿದಿಂದ ಇಲ್ಲಿ ಬರ್ಬೇಕಂದ್ರೆ ಸುಮ್ಮ ಆತದೇನ್ರಿ. ಮ್ಯಾಲೆ ಇರಮ್ರಿ, ಮ್ಯಾಲೆ ಏನಾದ್ರು ನೋಡಮ್. ಮ್ಯಾಕ್ ಏರಿ ಏನ್ ಮಾಡೋದು ಗೊತ್ತಿಲ್ರಿ. ಅಂದ್ರೆ ಎಲ್ಲಾ ವ್ಯೂ ತಕ್ಕೋಬಹುದು ಅನ್ನೋ ಉದ್ದೇಶದಿಂದ ಹೊಂಟಿವ್ರಿ. ಚಲೋ, ಸರೋವರದ ಫುಲ್ ವ್ಯೂ ನೋಡ್ಬೋದು ನೋಡ್ರಿ. ಇಲ್ಲಿ ಹೆಂಗ್ ಕಾಣಕತ್ತದ ಫುಲ್ ಪಂಪಾ ಸರೋವರ. ನಾವು ಕೂಡ ಇಲ್ಲಿ ಬಂದೀವ್ರಿ, ವಿಸಿಟ್ ಮಾಡೀವ್ರಿ. ಚಲೋ ಅದ್ರಿ ನೋಡಕಂತೂ. ನೀವು ಬರ್ಬೋದ್ರಿ. ಅಂಜನಾದ್ರಿ ಬಂದಿರಿ ಅಂದ್ರೆ ಅಲ್ಲಿಂದ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಅಷ್ಟೇ ಅದ್ರಿ ಪಂಪಾ ಸರೋವರ. ಏನಂತೀರಿ ಸೋಮವಾರ? ನೋಡ್ಬೋದು ನೀವು ಬಂದ್ರೆ. ಇಲ್ಲಿ ಮೊಸಳೆ ಒಂದು ಕಾಣಲಾಗಿದ್ರಿ. ಇಲ್ಲಿ ಆಗಾಡ ಹುಡ್ಕ್ಯಾಡಕತ್ತೀವಿ. ಎಲ್ಲಿ ಕಾಣಕತ್ತದ ಮೊಸಳೆ? ಅಲ್ಟ್ರಾ ತಗೊಳಮೇ. ಅಲ್ಟ್ರಾಕ್ಕಿಂತ ನಾವೇ ಒಂದು ಪೈನಾಪಲ್ ಕಂಪ್ನಿ ತೆಗಿಯೋರು ಇದ್ದಿದ್ದಮ್ರಿ. ಅಲ್ಲಿ ಒಂದು ಅದಲ್ಲ, ಅಲ್ಲಿ ಏನೋ ಅಲ್ಲ. ಕಾಲ್ ಹೊಳತ್ರಿಪ್ಪ ಇಲ್ಲಿ. ಇದ್ರ ಏನ್ರ ಮಾಡ್ಲಕ್ಕ ಏನೇನೋ ಆಲಾಗತ್ತವ ಇಲ್ಲಿ ನನ್ನ ಜೋಡಿ, ಗೊತ್ತಿಲ್ರಿ. ನೋಡ್ರಿ ಸಾಕು, ತೆಳಗ್ ಹೋಗಮ್. ನಾ ಹಂಪಿಗೆ ಹೋಗ್ಬೇಕು ಈಗ. ಶಬರಿ ಗುಹೆ ಈಗೆಲ್ಲ ಡೆವಲಪ್ ಆಗಿದೆ. ಇದೊಂದು ಗುಹೆ ಐತ್ರಿ, ಮೊದ್ಲು ಆಗ್ಯದಂತ್ರಿ, ನಮಗೂ ಗೊತ್ತಿಲ್ರಿ. ಇದೊಂದು ಲಿಂಗ ಟೈಪ್ ಆದ್ರಿ, ಆಂಜನೇಯನ ಇದು ಆದ್ರಿ. ನೋಡ್ಬೋದು ಒಳಗೆ ಏನಾದಂತ. ಜಯ ಆಂಜನೇಯ ನೋಡ್ರಿ, ಒಳಗೆ ಇಟ್ಟು ಹೋಗ್ಬರ ಏನಾದಂತ ನೋಡು. ಏನಾದ ನೋಡು ಒಳಗೆ ಏನ್ರಿ ಇರಂಗದ.
ಏನು ಏನದ ಒಳಗೆ ಕಣ್ಣೇ ಕಾಣತ್ತಿಲ್ಲ, ಏನು ಕಾಣಿಲ್ಲ. ಸ್ಟೇ ಇಲ್ಲೇ ಮಾಡ್ಬೇಕಾಗಿತ್ತು ನಾವು ನಿನ್ನೆ. ಭಾರಿ ತಂಪದ. ಶಬರಿ ಇಲ್ಲಿ ಇರ್ತಿದ್ದಾಳ? ಶಬರಿ ಇಲ್ಲಿ ಇರ್ತಿದ್ದಾಳ? ಏನು ಇರ್ಬೋದು, ಏನ್ ಗೊತ್ತಿಲ್ರಿ. ಶಬರಿ ಗುಹೆ ಅಂತಾರ ನೋಡ್ರಿಪ್ಪ ಇದಕ್ಕ. ಅಲ್ಲಿ ಉಲ್ಲೇಖ ಆದ್ರಿ. ಪಿಕ್ಚರ್ ನೋಡಿಲ್ಲೇನಿ? ಯಾವ್ದು? ಆ ಕಡೆ ಹಚ್ಚ ಬ್ಯಾಟ್ರಿ. ಕಡೆ ಇಲ್ಲೇನಿಲ್ರಿ, ಗುಹೆ ಅದ್ರಿ. ಆ ಒಳಗ ನೋಡಂಬರಿ ಹಾಲ್ ಇನ್ನೊಂದ್ ಸ್ವಲ್ಪ ವ್ಯೂ ಅದ್ರಿ. ಏನ್ರಿ ಇದ್ದಿರ್ಬೇಕಂದ್ರ ಸ್ಟೋರೇಜ್ ಫುಲ್ ಅಲ್ರಿ. ವ್ಯೂ ಗೈಸ್ ಒಳಗೇನು ಹೋಗೋದು ಬೇಡ್ರಿ. ಫುಲ್ ಗುಹೆಗಳೇ ತುಂಬ್ಯಾವ್ರಿ ಇಲ್ಲಿ. ಯಪ್ಪ ಯಾಕೋ ಭಯಾನಕ. ಅಲ್ಲಿ ಏನೋ ನೋಡ್ದಂಗ ಐತ್ರಿ. ಬ್ಯಾಡ್ ನಡ್ರಿ, ಈಗ ಸಾಕು. ಹೋಮ್ ನಡ್ರಿ. ಚಲೋ ಗೈಸ್, ನಡ್ರಿ ಹೊರಗೆ ಹೋಮ್ ನಡ್ರಿಪ್ಪ. ಈಗ ಪಂಪಾಪತಿ ಪಂಪಾದೇವಿ ದೇವಸ್ಥಾನ ಅಲ್ರಿ, ಲಕ್ಷ್ಮೀ ದೇವಸ್ಥಾನ ರೀ. ಸಾರಿ, ಮಿಸ್ಟೇಕ್ ಐತದು. ಅಲ್ಲಿ ಹಂಗ ಉಲ್ಲೇಖ ಐತಲ್ರಿ. ಇಲ್ಲಿ ಲಿಂಗದ ಗುಡಿ. ಅಲ್ಲಿ ಫೋಟೋ ಅಲೋವ್ ಇಲ್ಲ. ಅದಕ್ಕೆ ಈ ಒಂದು ದೇವಸ್ಥಾನದಾಗ ಹಂಗೆ ಶಿವಪ್ಪ ನೋಡ್ಲಿಕ್ಕೆ ಸಿಗ್ತಾನ್ರಿ. ಹಂಗ ಈ ದೇವರುಗಳ ದರ್ಶನ ಆಗ್ತದ್ರಿ. ಬರ್ರಿ ವಾಪಸ್ ಹೋಗೋಣ. ನಾವೇನು ಅನ್ಕೊಂಡೇವಂದ್ರೆ ಇದು ಪಂಪಾ ಸರೋವರ ಅಂತಂದ್ರೆ ಪಂಪಾಪತಿ ಪಂಪಾವತಿ ದೇವಿ ದೇವಸ್ಥಾನ ಇರ್ಬೋದು ಅನ್ಕೊಂಡಿವಿ. ಆದ್ರೆ ಇಲ್ಲಿ ಲಕ್ಷ್ಮೀ ದೇವಸ್ಥಾನ ಅದ್ರಿ. ಅದು ಮಿಸ್ಟೇಕ್ ಐತ್ರಿ ಸ್ವಲ್ಪ. ಪಂಪಾ ಸರೋವರದ ಕತೆ ನಮ್ಮ ಜೋಡಿ ಮುಗಿದ್ರಿ. ಈಗ ಹಂಪಿಗೆ ಮತ್ತು ಸ್ವಲ್ಪ ಇನ್ನೊಂದ್ಸಲ ಅಂಜನಾದ್ರಿಗೆ ಹೋಗ್ಬೇಕನ್ನೋ ಪ್ಲ್ಯಾನ್ ಅದ್ರಿ. ಹೋಗೋಣ ಈಗ. ಹಂಗೆ ಸಪೋರ್ಟ್ ನಿಮ್ ಗೈಸ್ ಪ್ಲೀಸ್. ಇದು ಫಸ್ಟ್ ಬ್ಲಾಗ್ ಅಲ್ರಿ, ಸೆಕೆಂಡ್ ಬ್ಲಾಗ್ ಅದ. ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆತ್ರಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮೊದಲೇ 400 ಈಗ 500 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ನಾವು ಇಲ್ಲಿಗೆ ಬರ್ಬೇಕಂದ್ರೆ ಭಾಳ ಹೈರಾಣ ಆಗೈತಿ. ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಇಂಪಾರ್ಟೆಂಟ್ ಆಗ್ತದೆ ರೀ. ಥ್ಯಾಂಕ್ ಯು ಸೋ ಮಚ್.